ಪರೋಟ ಪ್ರಿಯರು ಯಾರ್ಯಾರಿದ್ದೀರೋ ಅವ್ರ ಸಲಕ್ಕೆ ಇವತ್ತು ಭಾಳ ಸಿಂಪಲ್ಲಾಗಿ ಗೋಬಿ ಪರೋಟ ಮಾಡೋದು ತೋರಿಸ್ತೀನಂತ ಬರ್ರಿ. ಸ್ಟಫ್ ಮಾಡೋ ಗೋಜೆ ಬ್ಯಾಡ್ರಿ. ಹಂಗಾದ್ರೆ ಹೆಂಗೆ ಮಾಡಿನಂತ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತೀನಂತ್ರಿ. ಈ ಗೋಬಿ ಪರೋಟ ಮಾಡ್ಲಿಕ್ಕೆ ನಮ್ಗೆ ಗೋಬಿ ಬೇಕಾಗ್ತದ್ರಿ. ನಾ ಇಲ್ಲಿ ಫುಲ್ ಗೋಬಿ ತೊಗೊಂಡೇನಿ ರೀ. ಅದೇ ರೀ ಹೂಕೋಸು ತೊಗೊಂಡೀನಿ. ಈಗ ಹಿಂಗೆ ಇದಕ್ಕೆ ನಾವು ಎಲ್ಲ ಬಿಡಿಸಿ ಇಡಬೇಕಾಗ್ತದ್ರಿ. ಯಾಕಂದ್ರೆ ಈ ಫುಲ್ಗೋಬಿದಾಗ ಹುಳ ಅಂತೂ ಇದ್ದೇ ಇರ್ತಾವ್ರಿ. ಅದಕ್ಕೆ ಒಂದು ಬುಟ್ಟ್ಯಾಗ ಎಲ್ಲ ಗೋಬಿ ಹಾಕಿ ಏನು ಮಾಡ್ತೀನಿ ರೀ, ಒಂದು ಈಟೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚಂದ ಕಾಯಿಸಿದ್ದು ನೀರು ಹಾಕ್ಬಿಡ್ತೀನಂತ್ರಿ. ಕುದಿಯ ನೀರು ಹಾಕಿದ್ರೂ ನಡೀತದ್ರಿ. ಆದಟ್ಟು ನೀರು ಬಿಸಿನೇ ಇರಬೇಕು. ನೀರೆಲ್ಲ ಹಾಕಿದ್ಮೇಲೆ ಏನು ಮಾಡ್ತೀನಿ ರೀ, ಒಂದು ಸಲ ಹಿಂಗೆ ಚಂದ ನಾನು ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿ ಒಂದು 10 ನಿಮಿಷ ನಾವು ಬಿಟ್ಬಿಡ್ಬೇಕಾಗ್ತದೆ. ಏನಾರ ಹುಳ ಗಿಳ ಇದ್ದು ಅಂತಂದ್ರೂ ಹೊರಗೆ ಬಂದುಬಿಡ್ತಾವ್ರಿ. ಅಲ್ಲಿಂದ ನಾವು ಹಿಟ್ಟು ನಾದ್ಕೊಳ್ಳೋಮಂತ ನಾ ಏನು ಮಾಡೀನಿ ರೀ ಇಲ್ಲಿ ಅಂತಂದ್ರೆ 2 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡೀನಿ. ಅದ್ರಾಗ ಒಂದು ಸ್ವಲ್ಪ ಇಲ್ಲಿ ಉಪ್ಪು ಹಾಕೀನಿ ರೀ, ಮತ್ತು ಸ್ವಲ್ಪ ಇಲ್ಲಿ ಎಣ್ಣೆ ಹಾಕ್ಬಿಡ್ತೀನಂತ. ಈಗ ನಾರ್ಮಲಿ ನಾವು ಚಪಾತಿಗೆಲ್ಲ ಹೆಂಗೆ ಹಿಟ್ಟು ನಾದ್ಕೋತೇವಲ್ಲ ರೀ, ಅದೇ ಥರನೇ ನಾವು ನಾದ್ಕೋಬೇಕಾಗ್ತದೆ. ನಿಮಗೆ ಫ್ಲೇವರ್ ಇಷ್ಟ ಆಗ್ತದಂದ್ರೆ ಏನು ಮಾಡಿರಿ, ಒಂದು ಸ್ವಲ್ಪ ಅಜ್ವಾನ್ ರೀ, ಅದೇ ರೀ ಓಮ್ ಕಾಳು ಇರ್ತಾವಲ್ಲ ರೀ, ಅವು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿನೂ ಈ ಹಿಟ್ಟಿನಾಗ ಸೇರಿಸ್ಬೋದು ರೀ. ಮಸ್ತ್ ಫ್ಲೇವರ್ ಬಿಡ್ತದೆ ಅದರಲ್ಲಿಂದ. ಆದರೆ ನಾನು ಪ್ಲೇನ್ ಗೋಧಿ ಹಿಟ್ಟು ನಾದೇನು ಮಾಡ್ತೀನಿ ರೀ, ಈಗ ಇದಕ್ಕೆ ಒಂದು 5 ನಿಮಿಷ ಸೈಡಿಗೆ ಇಟ್ಬಿಡ್ತೀನಂತ್ರಿ. ಅಲ್ಲಿಂದ ನಾವು ನಮ್ಮದು ಗೋಬಿ ಮಸಾಲ ರೆಡಿ ಮಾಡ್ಕೊಳ್ಳೋಮಂತ. ಈಗ ನೋಡ್ರಿ ಇಲ್ಲಿ ಒಂದು 10 ನಿಮಿಷ ಆಗ್ಯಾದ್ರಿ. ಎಲ್ಲ ಚಂದ ಹಿಂಗೆ ಮಿಕ್ಸ್ ಮಾಡಿ ನೀರೆಲ್ಲ ಏನು ಮಾಡ್ತೀನಿ ರೀ, ನಾ ಜಾನ್ಕೊಂಡು ತರ್ತೀನಂತ್ರಿ. ತಂದು ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ. ನೀರೆಲ್ಲ ಆರಿದ್ಮೇಲೆ ಹಿಂಗೆ ಒಂದು ಚಾಪರ್ ತೊಗೊಂಡು ಏನು ಮಾಡ್ತೀನಿ ರೀ, ಸ್ವಲ್ಪ ಗೋಬಿಗಳಿಗೆ ಇದ್ರಾಗ ಹಾಕಿ ಏನು ಮಾಡ್ತೀನಿ ರೀ, ನಾ ಈಗ ಸಣ್ಣಾಗಿ ಚಾಪ್ ಮಾಡಿಕೊಂಡು ತರ್ತೀನಂತ್ರಿ. ಪೂರ್ತಿ ಪುಡಿನೂ ಮಾಡ್ಕೊಳಕ್ಕೆ ಹೋಗಬಾರ್ದ್ರಿ. ಬೇಕಾದ್ರೆ ನೀವು ಮಿಕ್ಸಿ ಜಾರ್ನಾಗ ಹಾಕಿನೂ ಮಾಡ್ಕೋಬೋದು. ಆದರೆ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಡ್ತದ್ರಿ. ಹೀಗಾಗಿ ಚಾಪರ್ನಾಗ ಮಾಡ್ಕೊಳ್ಳೋದೆ ಬೆಸ್ಟ್ ರೀ. ಮತ್ತಿಲ್ಲಿ ಒಂದು ಕಾಟನ್ ಬಟ್ಟೆದಾಗ ತಂದು ಚಾಪ್ ಮಾಡಿದ್ದು ಗೋಬಿ ಎಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಈಗ ಇದ್ರಾಗ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸಲ ಹಿಂಗೆ ಕಲಿಸ್ಬಿಡ್ತೀನಂತ್ರಿ. ಅಂದ್ರೆ ಇದ್ದಿದ್ದೆಲ್ಲ ನೀರು ಬಿಟ್ಕೊಡ್ತದ್ರಿ ನಮ್ಮ ಗೋಬಿ ಇಲ್ಲಿ. ಈಗ ಒಂದು 5 ನಿಮಿಷ ಹಂಗೆ ಬಿಟ್ಟು ಏನು ಮಾಡ್ತೀನಿ ರೀ ಅಂತಂದ್ರೆ, ಈಗ ಇದ್ರಾಗಿಂದು ನೀರೆಲ್ಲ ಹಿಂಡಿ ತೆಗೆದು ಬಿಡ್ತೀನಂತ್ರಿ. ಚಲೋ ಹಿಂಗೆ ಒತ್ತಿ ನೀರು ತೆಗಿಬೇಕಾಗ್ತದೆ. ನೀರೆಲ್ಲ ತೆಗೆದಾದ್ಮೇಲೆ ನೀರು ಚೆಲ್ಲಕ್ಕೆ ಏನು ಮಾಡ್ಬೇಕ್ರಿ, ಈಗ ಅದೇ ಬುಟ್ಟಾಗ ತಂದು ಈ ಗೋಬಿಗೆಲ್ಲ ಹಾಕ್ಬಿಡ್ತೀನಂತ. ಈಗ ಇದ್ರಾಗ ಉಳಿದಿದ್ದು ಮಸಾಲೆಗಳಿಗೆಲ್ಲ ಸೇರಿಸ್ಕೊತಾ ಹೋಗಮಂತ್ರಿ. ಈಗ ಇದಕ್ಕೆ ಬೈಂಡಿಂಗ್ಸ್ ಎಲ್ಲಕ್ಕೆ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ, ಒಂದು 2 ಚಮಚ ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಸಣ್ಣ ಹೋಳಿದ್ದು ಹಸಿ ಮೆಣಸಿನ್ಕಾಯಿ ಹಾಕೀನಿ ರೀ. ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ. ಈಗ ನೋಡ್ರಿ ಉಪ್ಪು, ಪುಡಿ ಖಾರ, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಜವಾನು, ಗರಂ ಮಸಾಲೆ ಮತ್ತು ಆಮ್ಚೂರು ಪುಡಿ ಸೇರಿಸ್ಬಿಟ್ಟೀನಿ ರೀ. ಇವೆಲ್ಲ ಹಾಕಿದ್ಮೇಲೆ ಈಗ ನಾವು ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ನಿಮಗೇನಾರ ನೀರು ಅನ್ನಿಸ್ಲತ್ತಿತ್ತಂದ್ರೆ ಇನ್ನೂ 1 ಚಮಚ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ರೀ, ನಡೀತದೆ. ನಮ್ಮ ಮಸಾಲೆಯಲ್ಲಿ ರೆಡಿ ಆಗ್ಯದ್ರಿ. ಮತ್ತು ಈ ಕಡೆ ನಮ್ದು ಹಿಟ್ಟನ್ನು ಚಲೋ ನೆಂದದ್ರಿ. ಒಂದು 10 ನಿಮಿಷ ಆಗ್ಯದ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಏನು ಮಾಡ್ತೀನಪ್ಪ ಅಂತಂದ್ರೆ ಮತ್ತು ಸ್ವಲ್ಪ ಇಲ್ಲಿ ಗಸ ನಾದ್ಕೋತೀನಂತ್ರಿ. ಸೇಮ್ ನಾವೀಗ ಚಪಾತಿಗೆಲ್ಲ ಹೆಂಗೆ ನಾದ್ಕೋತೇವಲ್ರಿ ಹಿಟ್ಟು, ಅದೇ ಥರ ಅದೇ ಕನ್ಸಿಸ್ಟೆನ್ಸಿದಾಗ ನಾವು ನಾದ್ಕೋಬೇಕಾಗ್ತದೆ ಹಿಟ್ಟು. ಈಗ ಈ ಹಿಟ್ಟಿನಾಗಿಂದು 2 ಉಳ್ಳಿ ಮಾಡ್ಕೋತೀನಿ ರೀ. ಮೀಡಿಯಮ್ ಸೈಜ್ ಉಳ್ಳಿಗಳು ಮಾಡ್ಕೊಂಡೇನಿ ರೀ. ಈಗ ನೋಡ್ರಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಣ ಹಿಟ್ಟು ಹಚ್ಚಿ ತೆಳ್ಳಂದು ಒಂದು ಚಪಾತಿ ಲಾಟಿಸ್ಕೊತೀನಂತ್ರಿ. ಇದಕ್ಕೇನು ಮಡ್ಚೋದು ಗಿಡ್ಚೋದು ಏನೂ ಬೇಕಾಗಿಲ್ಲ ರೀ. ಸುಮ್ಮ ಪ್ಲೇನಾಗಿ ಒಂದು ಈ ಥರ ಚಪಾತಿ ರೋಲ್ ಮಾಡ್ಕೋಬೇಕ್ರಿ. ಈಗ ಇನ್ನೊಂದು ಉಳಿದ್ನು ಸೇಮ್ ಅದೇ ಸೈಜ್ನಾಗ ನಾನು ಚಪಾತಿ ರೋಲ್ ಮಾಡಿ ಸೈಡಿಗೆ ಇಟ್ಬಿಟ್ಟೀನಿ ರೀ. ಈಗ ಇದ್ರ ಮ್ಯಾಲ ಒಂದು 4-5 ಚಮಚ ಈ ಗೋಬಿ ಮಸಾಲಾನ ಏನು ಮಾಡ್ತೀನಿ ರೀ, ಸ್ಪ್ರೆಡ್ ಮಾಡ್ತೀನಂತ್ರಿ. ಎಲ್ಲ ಕಡೆ ಈವನ್ನಾಗಿ ನಾವು ಸ್ಪ್ರೆಡ್ ಮಾಡಬೇಕಾಗ್ತದೆ. ಎಡ್ಜಸ್ತನ ಹೋಗ್ಲಕ್ಕ ಬಿಡಬಾರ್ದ್ರಿ, ನಡುವೆ ಹಾಕೋಬೇಕಾಗ್ತದೆ. ಈಗ ಇನ್ನೊಂದು ಮಾಡಿಟ್ಟಿದ್ದು ಚಪಾತಿ ತಂದು ಇದ್ರ ಮೇಲೆ ಹಾಕ್ಬಿಟ್ಟೇನಿ ರೀ. ಮತ್ತು ತುದಿಗಳೆಲ್ಲ ಚಲೋ ಹಿಂಗೆ ನಾವು ಮೆತ್ತಬೇಕಾಗ್ತದೆ. ಮತ್ತು ಕೈಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಈಗ ಒಂದು ಚಾಕುರ ತೊಗೊಂಡು ಇಲ್ಲ ಅಂತಂದರೆ ಈ ಥರ ಪಿಜ್ಜಾ ಕಟ್ಟರ್ ತೊಗೊಂಡು ಈ ಥರ ನಾವು ಕಟ್ ಮಾಡ್ಕೋಬೇಕಾಗ್ತದೆ. ಈಗ ನೋಡ್ರಿ ನಾ ಹೆಂಗೆ ತೋರಿಸ್ಲತ್ತೀನಲ್ರಿ ಆ ಥರ ರೋಲ್ ಮಾಡ್ಕೊತಾ ಬರಬೇಕಾಗ್ತದೆ ರೀ. ಈಗ ಒಂದು ಲಾಟ್ಸಿನಲ್ರಿ ನಾ ಇಲ್ಲಿ ಇದ್ರಾಗ 2 ಪರೋಟ ಮಾಡ್ಕೋಬೋದು ರೀ.
ನೋಡ್ರಿ ಇದು ಒಂದು ಪರೋಟ ಆಗ್ತದೆ ಮತ್ತು ಇನ್ನು ಅರ್ಧ ಏನದಲ್ರಿ ಇದು ಇದ್ರಾಗ ಇನ್ನೊಂದು ಪರೋಟ ಆಗಿಬಿಡ್ತದ್ರಿ. ಸೇಮ್ ಅದೇ ಥರನೇ ನಾನು ರೋಲ್ ಮಾಡಿಕೊಂಡು ಈಗ ಇದಕ್ಕೆ ಅದೇ ಥರ ಪ್ರೆಸ್ ಮಾಡಿ ಇಟ್ಬಿಡ್ತೀನಂತ್ರಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದ್ರ ಮೇಲೆ ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಹಾಕ್ಲತ್ತೀನಿ ರೀ. ಹಾಗೆ ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕ್ರಿ, ಇಲ್ಲ ಕಲೋಂಜಿ ಇದ್ದು ಅಂದ್ರೆ ಕಲೋಂಜಿನೂ ಹಾಕ್ಬೋದ್ರಿ. ಮತ್ತು ಕೊತ್ತಂಬರಿನೂ ಹಾಕ್ಬಿಡ್ತೀನಂತ್ರಿ. ನೋಡ್ಲಕ್ಕಂತೂ ಮಸ್ತ್ ಕಾಣಿಸ್ತದ, ಹಾಗೆ ಟೇಸ್ಟ್ನೂ ಭಾರಿ ಬರ್ತದ್ರಿ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ. ಈಗ ಇದ್ರ ಕೆಳಗೆ ಒಣ ಹಿಟ್ಟು ಹಾಕಿ ಇದಕ್ಕೇನು ಮಾಡಬೇಕಾಗ್ತದ್ರಿ, ಈಗ ನಾವು ಲಾಟಿಸ್ಕೊತಾ ಹೋಗ್ಬೇಕಾಗ್ತದೆ. ಈಗ ನಾವು ಇದಕ್ಕೆ ಭಾಳ ತೆಳ್ಳಗೂ ಲಾಟಿಸ್ಲಕ್ಕ ಹೋಗ್ಬಾರ್ದ್ರಿ. ಪರೋಟ ಅಂದ್ರೆ ತೆಳ್ಳಗೆ ಇರಬಾರ್ದು, ಸ್ವಲ್ಪ ದಪ್ಪೆ ಇರಬೇಕ್ರಿ. ಅದ್ರಾಗ ಸ್ಪೆಷಲಿ ಈ ಪರೋಟ ರೀ, ಯಾಕಂದ್ರೆ ಲೇಯರ್ಗಳು ಬರ್ತವೆ ಇದ್ರಾಗ, ಅದಕ್ಕೆ ಸ್ವಲ್ಪ ದಪ್ಪೆ ನಾವು ಲಾಟಿಸ್ಕೊತಾ ಹೋಗ್ಬೇಕ್ರಿ. ನೋಡ್ರಿ ಈ ಸೈಜ್ನಾಗ ಮಾಡ್ಕೊಂಡಿನಿ. ಈ ಕಡೆ ನಮ್ಮ ಹಂಚಿನೂ ಚಲೋ ಬಿಸಿ ಆಗ್ಯದ. ಹಂಚಿನ ಮೇಲೆ ತಗೊಂಡೋಗಿ ಹಾಕೀನ್ರಿ. ಮೀಡಿಯಮ್ ಉರಿದಾಗ ನಾವು ಇದಕ್ಕೆ ಹಿಂಗೆ ಪಲ್ಟಾಸ್ಕೊತಾ ಬೇಯಿಸ್ಬೇಕಾಗ್ತದ್ರಿ. ಇದಕ್ಕೆ ಎಣ್ಣೀರ ಹಚ್ಚಿರಿ, ತುಪ್ಪರ ಹಚ್ಚಿರಿ, ಬೆಣ್ಣೀರ ಹಚ್ಚಿರಿ, ಏನಾರ ಹಚ್ಚಿರಿ. ಆದರೆ ತುಪ್ಪ ಹಚ್ಚಿದಂತೂ ಟೇಸ್ಟು ಭಾಳ ಅಂದ್ರೆ ಭಾಳ ಚಲೋ ಬರ್ತದ್ರಿ. ನಾ ಏನು ಮಾಡೀನಿ, ಎರಡೂ ಕಡೆ ತುಪ್ಪನೇ ಹಚ್ಚಿ ಇದಕ್ಕೆ ಬೇಯಿಸ್ಲತ್ತೀನಿ ರೀ. ನೋಡ್ರಿ ಏನು ಮಸ್ತ್ ಕಲರ್ ಬಂದದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಟೇಸ್ಟ್ನೂ ಅಷ್ಟೇ ಭಾರಿ ಇರ್ತದ್ರಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ನಮ್ಮದು ಗೋಬಿ ಪರೋಟ ಇಲ್ಲಿ ರೆಡಿಯಾಗಿ ಬಿಟ್ಟದ್ರಿ. ನಿಮಗೆ ಇಷ್ಟ ಇರೋಂಥ ಚಟ್ನಿ ಇಲ್ಲ ಅಂತಂದ್ರೆ ಮೊಸರು ಸರಿ ಉಣ್ರಿ, ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ಹಾಗಾದ್ರೆ ಇವತ್ತಿಂದು ಗೋಬಿ ಪರೋಟ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.